ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಿಶ್ಚಿಂತೆಯಿಂದಿರಿ ಗುರುಗಳೇ, ನೀವು ನಿಶ್ಚಿಂತೆಯಿಂದ ಇರಿ ಅಂತ ಹೇಳಿದ್ರಲ್ಲ, ನಮ್ಗೆ ಅದೇ ಧೈರ್ಯ. ಇನ್ನೇನ್ ಬೇಕು ಅಲ್ವಾ ಅಕ್ಕ? ಗುರುಗಳೇ, ಮದ್ವೆ ಆಗಿರೋ ಹೊಸ ಗಂಡು ಹೆಣ್ಣಿಗೆ ನಿಮ್ಮ ಆಶೀರ್ವಾದ ಬೇಕು. ಸತ್ಯ, ಕಾರ್ತಿ, ಇಬ್ರು ಗುರುಗಳ ಆಶೀರ್ವಾದ ತಗೊಳ್ಳಿ. ಹೋಗಮ್ಮ. ಶುಭಮಸ್ತು. ದೀರ್ಘ ಸುಮಂಗಲಿ ಭವ. ಗುರುಗಳೇ, ನಾವಿನ್ ಬರ್ತೀವಿ. ಒಳ್ಳೇದಾಗ್ಲಿ ಅಂತ ಹರಿಸಿ. ಲೋಕ ಸಮಸ್ತ ಸುಖಿನೋ ಭವಂತು. ಹೋಗ್ಬನ್ನಿ. ಒಂದು ನಿಮಿಷ. ನೀವು ನಿಮ್ಮ ಮಗ ಇಬ್ರು ಇಲ್ಲೇ ಇರ್ರಿ. ನೀವು ಹೊರಡಿ. ಚಿಂತೆ ಮಾಡಬೇಡ. ಅವಳಿಂದಾಗಿ ನೀನು ತುಂಬಾ ಎತ್ತರಕ್ಕೆ ಹೋಗ್ತೀಯ. ನಿನಗೆ ಮಾತ್ರ ಅಲ್ಲ, ನಿನ್ನ ಇಡೀ ಕುಟುಂಬಕ್ಕೆ ಅವಳ ಅವಶ್ಯಕತೆ ಇದೆ. ಎಲ್ಲರನ್ನೂ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾಳೆ. ಈ ಸತ್ಯನ ನೀನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಂಘರ್ಷಗಳು ಕಡಿಮೆಯಾಗಿ ಮನಸ್ಸು ತಿಳಿಯಾಗತ್ತೆ. ಅದೃಷ್ಟವಂತನಪ್ಪ ನೀನು. ಅದಕ್ಕೆ ಅವಳನ್ನ ಪತ್ನಿಯಾಗಿ ಪಡೆದಿದ್ದೀಯಾ. ಅದೃಷ್ಟ ಅಂತೆ ಅದೃಷ್ಟ. ನನ್ನ ಜೀವನನೇ ಹಾಳಾಗೋಗಿದೆ. ಏನು ಅನ್ಕೋಬೇಡಿ ಗುರುಗಳೇ, ಅವನಿಗಾಗಿರೋ ನೋವಿಗೆ ಹಾಗೆ ಹೇಳ್ತಾ ಇದ್ದಾನೆ. ದೇವರನ್ನ ನೀವು ನಿಷ್ಠೆಯಿಂದ ಪೂಜೆ ಮಾಡೋರು ಅವನ ನಿರ್ಧಾರನ ನಂಬಿ ಆಗಿರೋ ಘಟನೆನ ಒಪ್ಕೊಳ್ಳಿ. ಬದುಕಿನ ಲೆಕ್ಕಾಚಾರದಲ್ಲಿ ಕೈಗೆ ಬಂದಿರೋ ಮಾಣಿಕ್ಯನ ಕಳ್ಕೋಬೇಡಿ. ಅಷ್ಟೆಲ್ಲ ನಮಗೆ ಗೊತ್ತಾಗಲ್ಲ ಗುರುಗಳೇ. ಆದ್ರೆ ನಾವು ಅನ್ಕೊಂಡಿರೋದು, ನಾವು ಇಷ್ಟಪಟ್ಟಿರೋ ಹುಡುಗಿ ನಮ್ಮ ಮನೆ ಸೊಸೆ ಆಗ್ಲಿಲ್ವಲ್ಲ, ಇಂಥವಳು ಬಂದಲ್ಲ ಅಂತಾನೆ ನಮ್ಮ ಮನಸ್ಸಿಗೆ ಕಾಡ್ತಾ ಇದೆ. ಅಕ್ಕ, ರಂಗೋಲಿ ಹಾಕಿದ್ಮೇಲೆ ಅಷ್ಟೇ ಅಲ್ವಾ? ಹ್ಞೂ ಕಣೆ, ಅಷ್ಟೇ. ಬೆಲ್ಲ ಎಲ್ಲಿದೆ ಅಕ್ಕ? ಅಲ್ಲೇ ಚೀಲದಲ್ಲಿ ಇಟ್ಟಿದ್ದೀನಿ ನೋಡು. ಚಿಕ್ಕತ್ತೆ, ಏನಿದೆಲ್ಲ? ಯಾಕೆ ಒಲೆ ಎಲ್ಲ ಇಟ್ಟಿದ್ದೀರಾ? ನೈವೇದ್ಯಕ್ಕೆ ಸತ್ಯ. ನಾವಿಲ್ಲೇ ನೈವೇದ್ಯ ತಯಾರು ಮಾಡಿ ಪ್ರಸಾದ ಮಾಡೋದು. ಅಲ್ಲ, ಮನೆಯಿಂದ ಮಾಡ್ಕೊಂಡ್ ಬಂದಿದ್ರು ಆಗಿರೋದಲ್ಲ. ಅದ್ ಹಾಗಲ್ಲ ಸತ್ಯ. ಏನ್ ತಗೋತಾಳೆ ಇವಳು? ಅದ್ಯಾಕೆ ಇದ್ಯಾಕೆ ಇದೇನು ಅದೇನು ಎಲ್ಲ ಯಾಕೆ ಬೇಕಂತೆ? ಸುಮ್ಮನೆ ನಿಂತ್ಕೊಂಡಿರಕ್ಕೆ ಹೇಳೋ. ಕೇಳಲಿಲ್ಲ ಅಂದ್ರೆ ಅವಳು ತಿಳ್ಕೊಳ್ಳೋದಾದ್ರೂ ಹೇಗಕ್ಕ? ಎಲ್ಲಾನು ತಿಳ್ಕೋಬೇಕು ಅಂತ ನಾವೇ ಹೇಳಿ ಕೇಳಿದಾಗ ನಾವೇ ಬೈಯೋದಾ? ಇವಳು ಕಾಲ್ಗುಣದಿಂದ ನೀನು ನನಗೆ ಅನ್ನೋ ಹಾಗಾಗ್ಬಿಟ್ಟೆ ಅಲ್ಲ ಊರ್ಮಿಳಾ?
ಅಕ್ಕ ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೋತಿದ್ಯಾ? ಸಿಟ್ ಮಾಡ್ಕೋಬೇಡ. ಚಿಕ್ಕತ್ತೆ ಹೋಗ್ಲಿ ಬಿಡಿ, ಕೇಳಿದ್ ನಂದೇ ತಪ್ಪಾಯ್ತು. ಹಾಯ್ ಸತ್ಯ. ಅದ್ಯಾಕೆ ನಾವೇ ತಂದಿದೀವಲ್ಲ. ಇದನ್ನ ನೈವೇದ್ಯಕ್ಕೆ ಹಂಚಿದ್ರೆ ಆಯ್ತು. ಏನು ನೀವು ಪ್ರಸಾದ ತಂದಿದ್ದೀರಾ? ನಿಮಗೆ ಯಾರು ತರಕ್ ಹೇಳಿದ್ದು? ಅಕ್ಕ ಅವ್ರಿಗೆ ಗೊತ್ತಾಗಿಲ್ವೇನೋ? ಅದು ನಮ್ ಕಡೆಯಿಂದಾನೇ ಇರ್ಲಿ ಅಂತ ಮನೆಯಿಂದ ತಂದಿದ್ದು. ಶಭಾಷ್. ಇವಳು ಇನ್ನೂ ಬಂದು ನಮ್ಮ ಮನೆಗೆ ಒಂದು ದಿನ ಆಗಿಲ್ಲ, ಆಗ್ಲೇ ನಮ್ಮನೆ ಪ್ರಸಾದ ನಿಮ್ಮನೆ ಪ್ರಸಾದ ಅಂತ ಶುರು ಹಚ್ಕೊಂಡ್ಬಿಟ್ರ? ಎಲ್ಲಿ ಬಿಡ್ತೀರಾ ನಿಮ್ಮ ಬುದ್ಧಿನ? ನಿಮ್ಮಂಥವರಿಂದಾನೇ ಹೆಣ್ಣು ಕುಲಕ್ಕೆ ಅಪವಾದ ಬಂದಿರೋದು. ಸೊಸೆನ ಮಗಳಾಗಿ ನೋಡ್ಬೇಕು ಅನ್ನೋ ನೀವು ಅತ್ತೆನ ತಾಯಿ ತರ ನೋಡಲ್ಲ. ಒಂದೇ ಮನೆ ಒಂದೇ ಒಲೆ ಅಂತಿರೋ ಮನೆನ 2 ಒಲೆ ಹಚ್ಚೋ ಹಾಗಾಗತ್ತೆ ನೋಡು. ಅದು ನಿಮ್ಮಂಥವ್ರ ಬುದ್ಧಿಯಿಂದಾನೆ. ನೀವುಗಳು ಸರಿ ಇರಲ್ಲ, ಲೋಕದ ಡೊಂಕನ್ ತಿದ್ದಕ್ ಹೋಗ್ತೀರಿ. ಅಕ್ಕ ಅವ್ರು ಏನ್ ಮಾಡಿದ್ರು ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ? ಇನ್ನೇನೆ ಮಾಡ್ಬೇಕು? ಆಗ್ಲೇ 2 ಪ್ರಸಾದ ಅಂತ ಭಾಗ ಮಾಡಕ್ ಶುರು ಮಾಡಿದಾಳಲ್ಲ. ಇವಳು ತವ್ರ ಮನೆಯವ್ರನ್ನ ಕರೆಸಿ ಪ್ರಸಾದ ತರುವಂತದ್ದು ಏನಿತ್ತು ಇವಳಿಗೆ? ಇವತ್ತು ಪ್ರಸಾದ ತರಿಸಿದಾಳೆ, ನಾಳೆ ಊಟನೂ ಅಲ್ಲಿಂದನೇ ಬರ್ಲಿ ಅಂತಾಳೆ. ಈ ಕಾಲದ ಸೊಸೆ ಹಣೆ ಬರನೇ ಇಷ್ಟು. ಇವ್ರಿಗೆಲ್ಲ ಒಂದಾಗಿರ್ಬೇಕು ಅನ್ನೋ ವಿಚಾರನೇ ಗೊತ್ತಿರಲ್ಲ ಕಣೆ. ಎಲ್ಲ ಒಡೆದು ಆಳ್ಬೇಕು. ನಾನು ನೀನು ಮದುವೆ ಆಗಿ ಬಂದು ಇಷ್ಟು ವರ್ಷ ಆಯ್ತು, ಒಂದೇ ಒಂದಿನ ಇದು ನಮ್ದು ಇದು ನಿಮ್ದು ಅಂತ ಹೇಳಿದೀವೇನೆ? ಬಂದ್ 2 ದಿನ ಆಗ್ಲಿಲ್ಲ, ಆಗ್ಲೇ ಶುರು ಆಯ್ತು. ಅದು ಹಾಗಲ್ಲ, ಒಳ್ಳೆ ಕೆಲ್ಸಕ್ಕೆ ಅಂತ ಬರ್ತಿದ್ವಲ್ಲ, ಅದಕ್ಕೆ ಅಮ್ಮ ಅಜ್ಜಿ ಹೆಸರಲ್ಲಿ ಮಾಡಿಸ್ದೆ, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಅಂದ್ರೆ ಏನು? ನೀನ್ ಮಾಡಿಸಿ ತರಿಸಿದ ಪ್ರಸಾದ ನಾನು ನೈವೇದ್ಯ ಇಡ್ಬೇಕಾ? ಅಲ್ಲ, ಮಾಡಿದಿತ್ತಲ್ಲ. ಮಾತು ಕೊಡ್ಬೇಡ ನೀನು. ಎಲ್ಲೇ ಹೋಗಿದ್ದೆ ಇಷ್ಟೊತ್ತು? ಟೈಮ್ ಆಗಲ್ವಾ? ಒಲೆ ಮುಂದೆ ಎಲ್ಲ ರೆಡಿ ಆಗಿದೆ, ಹೋಗ್ ಕೂತ್ಕೋ. ಎಷ್ಟು ಹೇಳಿದ್ರು ಅಷ್ಟೇ ನಿನ್ಗೆ. ನೋಡಿ ಆಂಟಿ. ಓ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್ ಅಪ್ಪ. ಪರವಾಗಿಲ್ಲ ಆಂಟಿ. ಸತ್ಯ, ನಾವು ಹೊಡ್ತೀವಿ. ಕಾಕ್ರೋಚ್ ಬಾರೋ. ಏ ರಾಕಿ, ಯಾಕೋ? ಪೂಜೆ ಆದ್ಮೇಲೆ ಹೋಗ್ಬೋದಿತ್ತಲ್ವಾ? ಇಲ್ಲ, ನಿಮ್ ಫ್ಯಾಮಿಲಿ ಅವರೆಲ್ಲ ಒಟ್ಟಿಗೆ ಬಂದಿದ್ದೀರಾ, ಸುಮ್ಮನೆ ನಾವ್ಯಾಕೆ? ನೀವು ಪೂಜೆ ಮುಂದುವರಿಸಿ, ನಾವು ಹೊಡ್ತೀವಿ. ಬರೋ. ಯಾಕೋ? ಅದಕ್ಕೆ 1 ನಿಮಿಷ.
ನೀನು ನಮ್ಮ ಫ್ಯಾಮಿಲಿನೇ ರಾಕೇಶ್. ದೇವಸ್ಥಾನಕ್ಕೆ ಬಂದು ಅರ್ಧದಲ್ಲೇ ವಾಪಸ್ ಹೋದ್ರೆ ಹೇಗೆ? ಹೌದೌದು, ಅದಕ್ಕೆ ಹೇಳ್ತಿರೋದು ಸರಿನೇ. ನೀನು ಅದಕ್ಕೆ ತಮ್ಮ ಅಂದಮೇಲೆ ನಮ್ಮ ಫ್ಯಾಮಿಲಿ ಥರನೇ ಅಲ್ವಾ? ನೀವಿಲ್ಲೇ ಇರಿ. ಕಾಕ್ರೋಚ್, ನೀನು ಇರು. ಅಕ್ಕ, ದೊಡ್ಡಮ್ಮ ಕಲ್ಸಿರೋದಿದೇನಾ? ಹೌದಲ್ಲೇ, ಪ್ರಸಾದ ಎಲ್ಲ ಸೀದ್ ಹೋಗಿದೆ. ಹೇಳಿಕೊಟ್ರು ಒಂದು ಕೆಲಸ ನೆಟ್ಟು ಮಾಡಕ್ ಬರಲ್ವಲ್ಲ ನಿನಗೆ? ದೇವರಿಗೆ ನೈವೇದ್ಯ ಮಾಡೋ ಪ್ರಸಾದನೇ ಸೀದಿಸ್ಬಿಟ್ಟಿದ್ಯಲ್ಲ ತಾಯಿ. ಊರ್ಮಿಳಾ, ನೀನ್ ಮಾಡಿರೋ ಪ್ರಸಾದ, ಕೀರ್ತನ ಮಾಡಿರೋ ಪ್ರಸಾದ ತಗೊಂಡು ಹೋಗಿ ನೈವೇದ್ಯಕ್ಕೆ ಇಡಿ. ಮಂಜಾ, ಅರ್ಚಕರನ್ನ ಕರ್ಕೊಂಡ ಹೋಗೋ. ಎಲ್ಲ ನನ್ನ ಕರ್ಮ. ಒಂದು ಕೆಲಸನ ನೆಟ್ಟಿಗೆ ಮಾಡಲ್ಲ. ಸುಮ್ಮನೆ ಅಮ್ಮನ್ಗೆ BP ರೈಸ್ ಮಾಡಿಸ್ತಾಳೆ. ಬನ್ನಿ ಅರ್ಚಕ್ರೆ, 2 ನೈವೇದ್ಯಕ್ಕೆ ರೆಡಿ ಇದೆ. ಅಲ್ಲಮ್ಮ, 3 ಅಂತ ಹರಿಸ್ಕೊಂಡಿದ್ರಲ್ಲ? ಹೌದು, ಒಂದು ಪ್ರಸಾದ ಸೀದ್ ಹೋಗಿದೆ. ಅಯ್ಯೋ, ಸೀದ್ ಹೋಗಿದ್ಯಾ? ಸತ್ಯ ಮಾಡಿದ್ದು ಅರ್ಚಕ್ರೆ, ನಮ್ ಥರಾನೇ ಮಾಡಿದ್ಲು. ಆದ್ರೂ ಯಾಕೋ ಸೀದೋಗಿದೆ. ಅಚಾತುರ್ಯ ಆಗ್ಬಿಡ್ತಲ್ಲಮ್ಮ. ದೇವ್ರಿಗಿಡೋ ನೈವೇದ್ಯ ಸೀದೋಯ್ತು ಅಂದ್ರೆ ಏನು? ಏನ್ ಮಾಡೋದು ಅರ್ಚಕ್ರೆ, ಎಲ್ಲ ನಮ್ ಕರ್ಮ ಹೀಗಾಗಿ ಹೋಗಿದೆ. ನಿಮ್ ಮನೆಗೆ ಬಂದಿರೋ ಸೊಸೆ ಕೈಲಿ ಪ್ರಸಾದ ಸೀದ್ ಹೋಯ್ತು ಅಂದ್ರೆ ಅದು ಶುಭ ಅಲ್ಲಮ್ಮ. ಏನ್ ಅರ್ಚಕ್ರೆ ಹೀಗೆ ಹೇಳ್ಬಿಟ್ರಿ? ಈಗೇನ್ ಮಾಡೋದು? ನೈವೇದ್ಯಕ್ಕೆ ಇಡೋಣ, ಇನ್ನೇನ್ ಮಾಡಕ್ಕಾಗತ್ತೆ? ಅದು ಹೇಗೆ ಆಗಿದ್ರು ದೇವರಿಗೆ ಅರ್ಪಣೆ ಮಾಡ್ಲೇಬೇಕಲ್ಲ. ಅಲ್ಲೋಣ ಮಚ್ಚ, ಅದಕ್ಕೆ ಸಕ್ಕ ತಗೊಳ್ಕಣ.
ಬೇಜಾರು ಮಾಡ್ಕೊಂಡು ಹೊರಟ್ಬಿಟ್ರು ಅಂತ ಅನ್ಸುತ್ತೆ. ಫೋನ್ ಟ್ರೈ ಮಾಡೋಣ. ಅಕ್ಕಿ ಏನೋ ಹುಡುಕ್ತಾ ಇದೆ ಮಗ. ನನ್ ಫೋನೇ ರಿಸೀವ್ ಮಾಡ್ತಿಲ್ಲ. ನನ್ನ ನಂಬರ್ ಕೊಡ್ಲಾ? ಯಾವಾಗ ಫೋನ್ ಮಾಡಿದ್ರು ರಿಸೀವ್ ಮಾಡ್ತೀನಿ. ಏನು ಸೀತಮ್ಮ ಅವ್ರೆ, ಎಂತ ಕುಟುಂಬ ನಿಮ್ದು? ಹೋಗಿ ಹೋಗಿ ಇಂತ ಬಜಾರನ್ನು ಸೊಸೆ ಮಾಡ್ಕೊಂಡಿದ್ದೀರಲ್ಲ. ನೋಡಿ ನೋಡಿ, ದೇವಸ್ಥಾನ ಅಂತ ನೋಡಿದ್ರೆ ಹೇಗೆ ಹೊಡೆದಾಡ್ತಾ ಇದ್ದಾಳೆ. ಕ್ಷಮಿಸಿ ಅರ್ಚಕ್ರೆ, ಇವಳು ಈ ತರ ಇಲ್ಲಿ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟು ವರ್ಷದಲ್ಲಿ ಈ ಜಾಗದಲ್ಲಿ ಯಾವ ಹೆಣ್ಣು ಈ ತರ ಗಲಾಟೆ ಮಾಡಿಲ್ಲ. ಅಪಚಾರ ಆಗೋಯ್ತು. ಯಾಕೋ, ಏನಾಯ್ತು? ಪಂಚರ್ ಏನಾದ್ರು ಆಯ್ತಾ? ತಪ್ಪು ಮಾಡ್ಬಿಟ್ಟೆ ಕಣ ನಾನು. ಏನ ತಪ್ಪ? ದೇವಸ್ಥಾನದಿಂದ ಬೇಗ ಬಂದ್ಬಿಟ್ಟಿದೀನಿ ಅಂತ ತಪ್ಪು ಮಾಡಿದೀನಿ ಅನಿಸ್ತಿದ್ಯಾ? ಹೊಡ್ತೀನಿ ಅಂತ ಸರಿಯಾಗಿ ಹೇಳಿ ಬರ್ದಿರ ತಪ್ಪು ಮಾಡ್ಬಿಟ್ಟೆ. ಹಾಗೇನಿಲ್ವಲ್ಲೋ, ನೀನು ಕರೆಕ್ಟ್ ಆಗಿ ಸತ್ಯನ ಹತ್ರ ಹೋಗ್ತೀನಿ ಅಂದೆ, ಅವಳು ಓಕೆ ಅನ್ಲಲ್ಲ. ಸತ್ಯಂಗಲ್ಲ ಕಣೋ, ರಿತುಗೆ. ಓಹೋ ಹಾಗೋ ವಿಷಯ. ಇಷ್ಟೊತ್ತು ನಿಮ್ಮಿಬ್ರು ಮಧ್ಯೆ ಇರೋ ಲಾಜಿಕ್ ಈಗ ಕನೆಕ್ಟ್ ಆಯ್ತು. ನಿಮ್ಮಿಬ್ರು ಮಧ್ಯೆ ಇರೋ ಕನೆಕ್ಷನ್ ಅರ್ಥ ಆಯ್ತು. ಇದು ಕನ್ಫರ್ಮ್ ಹಿಂಗೆ. ಏಯ್ತು, ಡಿಂಗು ಅಲ್ಲ ಮಣ್ಣು ಅಲ್ಲ. ರಿತುಗೆ ಸರಿಯಾಗಿ ಬುದ್ಧಿ ಹೇಳಿ ಬರ್ಬೇಕಾಯ್ತು ಅಂದೆ. ಏನೇ? ಹಾ, ಅವಳಿಗೆ ಯಾವತ್ತು ನನ್ನ ಕಾಣಿಸ್ಕೊಂಬೇಡ, ಕಂಡ್ರು ಬಂದ ಹತ್ರ ಮಾತಾಡ್ಬೇಡ ಅಂತ ಸರಿಯಾಗಿ ಹೇಳ್ಬಿಟ್ಟು ಬರ್ಬೇಕಾಯ್ತು ಅಂದೆ. ಲೋರಾಕಿ, ಈ ವಯಸ್ಸಲ್ಲಿ ನಿನಗೆ ಯಾಕೋ ಈ ವೈರಾಗ್ಯ? ಹುಡುಗಿ ನೋಡಕ್ಕೆ ಸಖತ್ತಾಗಿದ್ದಾಳೆ, ನೀನ್ ಹಿಂದೆ ಹಿಂದೆ ಬಿದ್ದು ಸಾಯ್ತಾಳೆ. ಆದ್ರೂ ಲವ್ ಮಾಡಕ್ ನಿನಗೇನೋ ತಾಡಿ? ಲವ್ ಮಾಡಕ್ ಅದ್ ಲವ್ ಅಲ್ಲ, ಇನ್ಫ್ಯಾಚುಯೇಷನ್. ಓ, ಇನ್ಫ್ಯಾಚುಯೇಷನ್. ಇನ್ಫ್ಯಾಚುಯೇಷನ್ ಬಾಸೋ, ಅದನ್ನೇ ಓಸಿ ಕನ್ನಡದಲ್ಲಿ ಇರ್ತೀಯ, ಇಂಗ್ಲಿಷು ನಮ್ಗೆ ಅರ್ಥ ಆಗಲ್ಲ. ನಿನಗೆ ಅರ್ಥ ಆಗೋದು ಬೇಡ. ಅದು ಅವಳಿಗೆ ನನ್ ಮೇಲೆ ಕ್ರಶ್ ಆಗಿದೆ ಅಷ್ಟೇ, ಅದನ್ನೇ ಲವ್ ಅನ್ಕೊಂಡ್ಬಿಟ್ಟಿದ್ದಾಳೆ. ಅದು ಅಲ್ದೆ ನನ್ನಂಥ ಅನಾಥನಿಂದ ಸುತ್ತಾಡೋದು ಅವ್ರ ಫ್ಯಾಮಿಲಿ ಅವ್ರಿಗೆ ಇಷ್ಟ ಆಗುತ್ತಾ? ಸುಮ್ನೆ ಅವಳ ಲೈಫ್ ಹಾಳು ಮಾಡ್ಕೊಂತಾಳೆ ಅಷ್ಟೇ. ಅದನ್ನೇ ಅವಳಿಗೆ ಸರಿಯಾಗಿ ಅರ್ಥ ಆಗೋ ತರ ಹೇಳ್ಬೇಕಾಯ್ತು ಕಣೋ. ಚಿಕ್ಕ ವಯಸ್ಸಲ್ಲೇ ತುಂಬಾ ಓದ್ಬಾರ್ದು ಅನ್ನೋದು ಇದಕ್ಕೇನೆ. ನಮ್ ಕೈಯಲ್ಲಿ ಏನು ಇಲ್ಲಮ್ಮ, ಎಲ್ಲ ವಿಧಿಯಾಟ. ಈಗ ನೀನೇ ನೋಡು, ನಮ್ ಸತ್ಯ ಮತ್ತೆ ಅಮೂಲ್ ಬೇಬಿ ಮ್ಯಾರೇಜ್ ಸ್ಟೋರಿಲೋ ಹೀಗೆ ಆಗಿದ್ದು. ಯಾವ ಹೂವು ಯಾರ ಮುಡಿಗೋ ಯಾವನಿಗೆ ಗೊತ್ತಮ್ಮ. ಅದಕ್ಕೆ ಬಂದಿದ್ದನ್ನ ಬಂದಂಗೆ ತಗೊಂಡು ಸುಮ್ನೆ ಹೋಗ್ತಾ ಇರ್ಬೇಕು ಅಷ್ಟೇ. ಇದನ್ನೆಲ್ಲ ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ, ನನಗೆ ತಲೆ ಸರಿ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತಾ ಇದೆಯಲ್ಲ? ಇಲ್ಲ, ಮನೆಗೆ ಹೋಗ್ತಾ ಇದೀನಿ. ಲೇ, ಮತ್ ನಾನು ಬರ್ತೀನಿ. ಅವ್ರ ಮೇಲೆ ಕೋಪಕ್ಕೆ ನನ್ನೇ ಬಿಟ್ಟು ಹೋಗ್ತಾನೆ. ತಪ್ಪ ನನಗೆ. ಏನಂದ್ರೆ ಗುರುಗಳೇ, ಇವಳು ಮಾಡಿದ ಪ್ರಸಾದನ ದೇವ್ರು ಸ್ವೀಕಾರ ಮಾಡಿದ್ರ? ಅದು ಹೇಗ್ ಸಾಧ್ಯ? ಅವಳು ಮಾಡಿರೋ ಪ್ರಸಾದ ಸೀದ್ ಹೋಗಿತ್ತು. ಇನ್ಫ್ಯಾಕ್ಟ್ ಅದನ್ನ ನೈವೇದ್ಯಕ್ಕೆ ಇಡಬಾರ್ದಿತ್ತು. ಅರ್ಚಕರು ಹೇಳಿದ್ರು ಅಂತ ಇಟ್ವಿ ಅಷ್ಟೇ. ದೇವರಿಗೆ ಪ್ರಿಯವಾಗಿದ್ದು ಅದೇ ಪ್ರಸಾದ ಕಣಮ್ಮ. ಪ್ರಸಾದ ಹೇಗಿತ್ತು ಅನ್ನೋದಕ್ಕಿಂತ ಮಾಡೋವಾಗ ಇರೋ ಭಕ್ತಿ ಮುಖ್ಯ.
ಮನಸ್ಸಲ್ಲಿ ಕಲ್ಮಶ ಇಲ್ಲದೆ ಏನೇ ಕೆಲಸ ಮಾಡಿದ್ರೂ ಅದಕ್ಕೆ ಸಂಪೂರ್ಣ ಫಲ ಸಿಗುತ್ತೆ. ಇಲ್ಲಾಗಿದ್ದು ಅದೇನೆ. ನೀವೇನ್ ಹೇಳ್ತಿದ್ರಿ ನಂಗೆ ಅರ್ಥ ಆಗ್ತಿಲ್ಲ ಗುರುಗಳೇ. ಕನಕದಾಸರ ಭಕ್ತಿಗೆ ಒಲ್ದ ಕೃಷ್ಣ ಕನಕನ ಕಿಂಡಿ ಮೂಲಕ ದರ್ಶನ ಭಾಗ್ಯ ಕೊಟ್ಟ. ಸುಧಾಮನ ಸ್ನೇಹಕ್ಕೆ ಒಲದ ಅದೇ ಕೃಷ್ಣ ಅವಲಕ್ಕಿಯಲ್ಲಿ ಪರಮಾಣುವನ್ನು ಕಂಡ. ಹಾಗೇ ಇದು. ದೇವರು ಒಲಿಯೋದು ಭಕ್ತಿ ಭಾವಕ್ಕೆ ಹೊರತು ಆಡಂಬರಕ್ಕಲ್ಲ. ಸತ್ಯ ಮಾಡಿದ ಪ್ರಸಾದ ದೇವ್ರಿಗೆ ಸಲ್ತು ಅಂತ ಹೇಳಿದ್ರಲ್ಲ, ಅದ್ ಹೇಗ್ ಸಾಧ್ಯ ಹೇಳಿ? ಹೇಳ್ತೀನಮ್ಮ, ಹೇಳ್ತೀನಿ. ಸ್ವಲ್ಪ ತಾಳ್ಮೆ ತಗೋ. ನೀವು 3 ಜನ ಮಾಡಿರೋ ಪ್ರಸಾದನ ಬಾಳೆ ಎಲೆಯಲ್ಲಿ ನೈವೇದ್ಯಕ್ಕಿಟ್ಟಿದ್ರಿ, ಹೌದೋ ಅಲ್ವೋ? ಒಮ್ಮೆ ಯಾಕೋ ಹಿಂಗ ಆಡ್ತಾ ಇದ್ಯಾ? ಸತ್ಯ ಕಾರಣ ಇಲ್ಲದೆ ಏನು ಮಾಡಲ್ಲ, ನಿನಗೆ ಗೊತ್ತಲ್ವಾ? ಮಾತಾಡ್ಬೇಡ ನೀನು. ಅವಳ ಪರ ವಹಿಸ್ಕೊಂಡಂತೂ ಮಾತಾಡಲೇಬೇಡ. ರಕ್ತ ಕೊತ 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 ಅಂತ ಕುದೀತಾ ಇದೆ. ಅಲ್ಲಿ ನೋಡಿದ್ರೆ ನೈವೇದ್ಯ ಹಾಳು ಮಾಡಿದ್ಲು, ಇವಾಗ ಫೈಟು. ಏನ್ ದೊಡ್ಡ ಡಾನ್ ಇವಳು. ಬಾಮೈದ, ನೀನ್ ತುಂಬಾ ಚೇಂಜ್ ಆಗ್ಬಿಟ್ಟಿದ್ಯಾ ಕಣೋ. ನೀನ್ ಸಿಟ್ ಮಾಡ್ಕೊಳ್ಳೋದು ಸಹಜನೇ, ಒಪ್ಕೊಂತೀನಿ. ಆದ್ರೆ ಮನ್ಸಿಂದನೂ ಸ್ವಲ್ಪ ಯೋಚನೆ ಮಾಡೋ. ಯಾವ ಮನ್ಸು? ಯಾರ ಮನ್ಸು? ಹಾಕೊಂಡ್ ತುಳಿದ್ಬಿಟ್ಲಲ್ಲ. ಆಯ್ತಾಯ್ತು, ನಿನ್ ಸಿಟ್ಟು ನೀನು ನಿಂಗೆಲ್ಲ ಮಾತಾಡಿಸ್ತಿದೆ. ಬರ್ದೇ ಇರ್ತೇನೋ ಸಿಟ್ಟು? ನಮ್ಮಮ್ಮನ್ ಸೊಸೆ ಆಗಕ್ಕೆ ಅವ್ರಿಗೆ ಯಾವುದೇ ರೀತಿ ಯೋಗ್ಯತೆ ಇದೆಯೇನೋ? ಯಾಕೋಬೇಕು ಈ ಫೈಟು ಗೀಟೆಲ್ಲ ಅವಳಿಗೆ? ಬಾಮೈದ, ಸತ್ಯ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅವಳು ಕಾರಣ ಇಲ್ಲದೆ ಫೈಟ್ ಮಾಡಿರಲ್ಲ. ಶಾಸ್ತ್ರಿಗಳು ಹೇಳ್ದಂಗೆ ಯಾರೋ ಪೊರ್ಕಿಗಳು ಬಂದಿರ್ಬೇಕು, ಅವ್ರೇನೋ ಮಾಡಿರ್ತಾರೆ, ಅದಕ್ಕೆ ಅವಳು ನಾಳಕ್ ಬಿಟ್ಟಿರ್ತಾಳೆ ಅಷ್ಟೇ. ಲವ್, ಯಾವ ಶಾಸ್ತ್ರಿನೋ? ಈ ಸತ್ಯನೋ ಶಾಸ್ತ್ರಿಗಳು ಸೇರ್ಕೊಂಡು ಏನೋ ದೊಡ್ಡ ಸ್ಕೀಮ್ ಆಗ್ತಾ ಇದಾರೆ. ನನಗೆ ಇವಾಗ ಎಲ್ಲಾ ಡಾಟ್ಸ್ ಕನೆಕ್ಟ್ ಆಗ್ತಾ ಇದೆ. ನನ್ನ ಕಟ್ಕೊಬೇಕು ಅಂತಾನೆ ಈ ಸತ್ಯ ಆ ಶಾಸ್ತ್ರಿಗಳನ್ನ ಬಳಸ್ಕೊಂಡಿದ್ದಾಳೆ. ಅದಕ್ಕೆ ಆ ಶಾಸ್ತ್ರಿಗಳು ಈ ತರ ಹುಡುಗಿ ಸಿಗ್ತಾರೆ ಅಂತ ನನ್ಗೆ ಹೇಳಿದ್ದು. ಯಾವ ಡಾಟ್ಸು ಕನೆಕ್ಷನ್ ಇಲ್ದಂಗ್ ಮಾತಾಡ್ತಿದ್ಯಲ್ಲೋ, ಏನೇನೋ ಮಾತಾಡ್ತಿದ್ಯಲ್ಲ ಬಾಮಿದ. ಲವ್, ನಾನ್ ಸರಿಯಾಗಿ ಮಾತಾಡ್ತಾ ಇದೀನಿ ಕಣೋ. ಯಾವ ಪೊರ್ಕಿಗಳು ಬಂದ್ರೆ ಇವಳಿಗೇನೋ? ಅಕ್ಕ, ಉರ್ಮಿಳಾ, ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಇರಕ್ ಬಿಟ್ಬಿಡು. ಮೊದಲೇ ನನ್ನ ಮನಸ್ಸು ಸರಿ ಇಲ್ಲ. ನನಗೆ ಗೊತ್ತಿದೆ ಅಕ್ಕ, ದೇವಸ್ಥಾನದಲ್ಲಿ ಆಗಿದ್ದ ಘಟನೆ ಅಂತ ನಿನ್ಗೆ ಎಷ್ಟು ಬೇಜಾರಾಗಿದೆ ಅಂತ. ಹಾಗಂತ ನೀನ್ ಒಬ್ಳೆ ಕೂತ್ಕೊಂಡ್ರೆ ಹೇಗೆ? ನೀನೇನ್ ಮಾಡ್ಬೇಕಿತ್ತು? ಆ ಸತ್ಯ ಮಾಡಿರೋ ಕೆಲಸದಿಂದ ಖುಷಿ ಪಟ್ಕೊಂಡು ನಿಮ್ ಜೊತೆ ಚೌಕಾಬಾರ ಆಡ್ಬೇಕಾ? ಅವಳು ಬಂದಾಗಿಂದ ಬರೀ ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದೀಯ. ನಾನು ನೋಡ್ತಾನೆ ಇದ್ದೀನಿ. ಅಲ್ಲ ಅಕ್ಕ, ಸತ್ಯ ದೇವಸ್ಥಾನದಲ್ಲಿ ರೌಡಿಗಳು ನೋಡ್ಸಿದ್ದು ನನಗೇನ್ ತಪ್ಪಂತ ಅನ್ನಿಸ್ತಾ ಇಲ್ಲ. ನಾವಾಗಿದ್ರೆ ತಲೆ ತಗ್ಗಿಸ್ಕೊಂಡು ಹಾಗೆ ಹೋಗ್ಬಿಡ್ತಿದ್ವಿ. ಆದ್ರೆ ಸತ್ಯ ಅಲ್ಲೇ ಇಟ್ರ ಅಲ್ಲೇ ಬಹುಮಾನ. ನೀನ್ ಯಾವಾಗಿಂದ ಅವಳ ಥರ ಮಾತಾಡೋದು ಕಲ್ತಿಯೇ? ಅಕ್ಕ, ಅದು ಸತ್ಯ ಆಗಿದ್ದಕ್ಕೆ ರೌಡಿಗಳಿಗೆ ಬುದ್ಧಿ ಕಲ್ಸಿದ್ಲು ಅಂತ ಹೇಳಕ್ ಬಂದೆ. ಬುದ್ಧಿ ಕಲ್ಸೋದು ಒಳ್ಳೆ ಕೆಲಸನೇ ಅಲ್ವಾ? ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಇವಳು ಯಾರು? ಹೊಡೆದಾಡ್ದಿಂದಾನೆ ಎಲ್ಲ ಪರಿಹಾರ ಅನ್ನೋದಾಗಿದ್ರೆ ಎಲ್ಲರೂ ಬಡ್ದಾಡ್ಕೊಂಡೇ ಸಾಯ್ಬೇಕಾಗಿತ್ತು. ಕೆಲವೊಂದನ್ನ ಮಾತಲ್ಲಿ, ಇನ್ನು ಕೆಲವೊಂದನ್ನ ಮೌನದಲ್ಲಿ ಗೆಲ್ಲಬೇಕು. ಮನುಷ್ಯನದವನಿಗೆ ಆ ಸೂಕ್ಷ್ಮತೆ ಗೊತ್ತಿರಬೇಕು. ಅದರಲ್ಲೂ ಮದುವೆಯಾಗಿರೋ ಹೆಣ್ಣು, ಕೋಟೆ ಮನೆ ಸೊಸೆ, ಹೀಗೆ ನಡು ಬೀದಿಯಲ್ಲಿ ಗಂಡಸರ ತರ ಕೈ ಮಿಲಾಯಿಸಿದ್ರೆ ಏನ್ ಚೆನ್ನಾಗಿರುತ್ತೆ? ನೋಡ್ದವ್ರು ಏನ್ ಅನ್ಕೊಳ್ಳಲ್ಲ. ಮಾನ ಮರ್ಯಾದೆಯಿಂದ ಬದುಕದವ್ರು ನಾವು. ಇವಳಿಂದಾಗಿ 4 ಜನರ ಬಾಯಿಗೆ ಆಹಾರ ಆಗ್ಬೇಕಾ? ಒಟ್ನಲ್ಲಿ ಇವಳಿಂದಾಗಿ ನಮ್ಮ ಮನೇಲಿ ನೆಮ್ಮದಿನೇ ಇಲ್ಲ. ಅಕ್ಕ, ಆಗಿದ್ದಾಗೋಯ್ತು. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ನೀನ್ ಬೇಜಾರು ಮಾಡ್ಕೋಬೇಡ. ಏನೇ ಆಗಿದ್ದಾಗೋಯ್ತು ಅಂತ ಬಿಟ್ಬಿಡೋದಕ್ಕೆ ಇದೇನು ಚಿಕ್ಕ ವಿಷಯನ? ರೌಡಿಗಳ ಸಹವಾಸ ಕಣೆ.
ನಾಳೆ ದಿನ ಇದನ್ನೇ ನೆಪ ಮಾಡ್ಕೊಂಡು ನಮ್ಮ ಮನೆಗೆ ನುಗ್ಗಲ್ಲ ಅಂತ ಏನ್ ಗ್ಯಾರಂಟಿ? ಅವಳ ಮೇಲಿನ ಕೋಪಕ್ಕೆ ನನ್ನ ಮಗನಿಗೆ ಏನಾದ್ರೂ ಮಾಡಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ? ನಮ್ ಕಾರ್ತಿಕ್ ಮಗು ತರ ಅವನಾಯ್ತು ಅವನ್ ಕೆಲಸ ಆಯ್ತು ಅಂತಿರ್ತಾನೆ. ಅಂಥವನಿಗೆ ಇಂಥವಳು ಸಿಕ್ಲಲ್ಲೇ ಇವಳು ಮುಂಡಾಟಕ್ಕೆ ನನ್ ಮಗ ಬಲಿಯಾಗ್ಬೇಕೇನೆ? ಅಕ್ಕ ಸುಮ್ಮನೆ ನೆಗೆಟಿವ್ ಆಗೆಲ್ಲ ಯೋಚನೆ ಮಾಡಬೇಡ. ಮಾತಾಡ್ಬೇಡ ನೀನು. ನೀನ್ ಕೊಟ್ಟಿರೋ ಸಲಿಗೆಗೆ ಅವಳು ಇಷ್ಟೊಂದು ನರಿತಾ ಇರೋದು. ನಾಳೆ ದಿನ ಅವಳಿಂದಾಗಿ ನನ್ನ ಮನೆಗೆ ನನ್ನ ಮಗನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನಂತೂ ಬದುಕಿರಲ್ಲ ಕಣೆ. ಕೋಪ ಮಾಡ್ಕೋಬೇಡ ಬೇಬಿ. ಹಂಗೆ ಮುಂದೆ ಹೋಗಿ, ರೈಟ್ಗೆ ಹೋಗಿ ಸರ್. ಇಲ್ಲೇ ನಿಲ್ಸಪ್ಪ. ಬೇಬಿ ತಗೋ. ನೀನ್ ಹೋಗಪ್ಪ, ಏನ್ ನೋಡ್ತಾ ಇದೀಯಾ? ಸರ್ ಸರ್ ಇಲ್ಲೇ ನಿಲ್ಸಿ ನಿಲ್ಸಿ. ತಗೋ. ಈಗ್ಲೂ ಕೋಪ ಕಡಿಮೆ ಆಗ್ಲಿಲ್ವಾ? ನೀನ್ ಹೋಗಪ್ಪ. ಕಣ್ಣಿಗೆ ಕಂಡಿದ್ದೆ ಸತ್ಯ ಅಲ್ಲ ಅಮೂಲ್ ಬೇಬಿ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡು ಅಂತಾರಲ್ಲ, ಹಾಗೆ ಇದೂನು. ಒನ್ ವೇ ಸತ್ಯ ನಂಬಿ ರಾಂಗ್ ರೂಟಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಷ್ಟೇ. ನನ್ನ ಲೈಫಲ್ಲಿ ಆಲ್ರೆಡಿ ಆಕ್ಸಿಡೆಂಟ್ ಆಗೋಗಿದೆ. ನನ್ನ ಪ್ರೀತಿ, ನನ್ನ ಕನಸು ಎಲ್ಲ ಆ ಆಕ್ಸಿಡೆಂಟ್ ಅಲ್ಲೇ ಸತ್ತು ಹೋಯ್ತು. ನೋಡು, ಎಲ್ರ ಮುಂದೆ ಹೇಳಿದ್ರೆ ನಿನ್ಗೆ ಅವಮಾನ ಆಗುತ್ತೆ ಅಂತ ನಿನ್ನ ಸಪ್ರೇಟ್ ಆಗಿ ಕರ್ಕೊಂಬಂದು ಹೇಳ್ತಾ ಇದ್ದೀನಿ. ನಿನಗೆ ಮರ್ಯಾದೆ ಕೊಡ್ತಾ ಇದ್ದೀನಿ. ನೀನು ಹಾಗೆ ಕೋಟೆ ಮನೆ ಆಚಾರ ವಿಚಾರಗಳಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ. ಇದಕ್ಕೇನಾದ್ರೂ ಧಕ್ಕೆ ಬಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.